ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದೆ ಗಂಡ ಹೆಂಡತಿ ಫೈಟು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಪ್ರಚಾರದ ವೇಳೆ ಹೈಡ್ರಾಮವೊಂದು ನಡೆದಿದೆ. ಲೋಕೋಪಯೋಗಿ ಇಲಾಖೆಯ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿಯ ಮುಂದೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡವರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಸಂದರ್ಭ ಗಂಡ ಹೆಂಡತಿಯರ ಕಾಳಗವೇ ಶುರುವಾಗಿತ್ತು. ಹುಕ್ಕೇರಿಗೆ ಮತ ಕೇಳಲು ಹೋಗಿದ್ದ ಸಚಿವ ಸತೀಶು ಈ ವೇಳೆ ಸಚಿವರ ಮುಂದೆ ಗಂಡನ ಕೊರಳುಪಟ್ಟಿ ಹಿಡಿದು ಎಳೆದಾಡಿದ ಪತ್ನಿ. ಸತೀಶ್ ಜಾರಕಿಹೊಳಿ ಟೀಮ್ ಬೆಂಬಲಿಸಿದ್ದ ಗಂಡನಿಗೆ ಹೆಂಡತಿ ತರಾಟೆ. ಜಾರಕಿಹೊಳಿ ಬೆಂಬಲಿಗರ ಜೊತೆ ರೆಸಾರ್ಟ್ ತೆರಳಿದ್ದ ಮಾರುತಿ ಸನದಿ ಮುದಿಹಳ್ಳಿ ಪಿಕೆಪಿಎಸ್ ಸದಸ್ಯ ಮಾರುತಿ ಸನದಿಗೆ ಬಿಸಿ ಮುಟ್ಟಿಸಿದ ಹೆಂಡತಿ. ಗಂಡ ಹೆಂಡತಿ ಕಾಳಗ ಬಿಡಿಸಲು ಪ್ರಯತ್ನಿಸಿ ಸೋತ ಸಚಿವ ಸತೀಶ್ ಜಾರಕಿಹೊಳಿ. ಗಂಡ ಸತೀಶ್ ಜಾರಕಿಹೊಳಿ ಪರ, ರಮೇಶ್ ಕತ್ತಿ ಪರ ನಿಂತ ಹೆಂಡತಿ. ಗಂಡನಲ್ಲಿ ಒಂದು ಅಭಿಪ್ರಾಯ, ತನ್ನ ಅರ್ಧಾಂಗಿನಿಯಲ್ಲಿ ಇನ್ನೊಂದು ಅಭಿಪ್ರಾಯ. ಗಂಡನಿಗೆ ಹೆಂಡತಿ ಅಂಗಡಿಗೆ ಹೋಗಿ ಬೇಳೆ ತರೋದಕ್ಕೆ ಹೇಳ್ತಾರೆ. ಗಂಡ ತಂದಿದ್ದು ಸಕ್ಕರೆ ಅಂದಂಗಾಯ್ತು. ಹೆಂಡತಿ ಒಬ್ಬರ ಪರವಾದ್ರೆ ಗಂಡ ಇನ್ನೊಬ್ಬರ ಪರ. ಸೊ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಸತೀಶ್ ಜಾರಕಿಹೊಳಿ ಆ ದಂಪತಿಗಳ ಹತ್ರಕ್ಕೆ ಬರ್ತಾರೆ. ಅಷ್ಟೊತ್ತಿಗದಾಗಲೇ ನೋಡಿ ಧರನೆ ಬಂತು ಅರ್ಧಾಂಗಿನಿ. ಸೀರೆ ಉಟ್ಕೊಂಡು ಬಂದು ಕೈ ಹಾಕಿದೆ ಕೊರಳ್ಪಟ್ಟಿಗೆ. ಗಂಡ ಅನ್ನಿಸ್ಕೊಂಡ ಅವನು ಶರಣಾದ. ಹೆಂಡತಿಯ ಎರಡು ಕೈಗಳು ಹೋಗಿದ್ದು ಕುತ್ತಿಗೆಯ ಭಾಗಕ್ಕೆ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಗಂಡನ ಅರ್ಧಕ್ಕರ್ಧ ಮಾನ ಹೋಗಿತ್ತು. ಸತೀಶ್ ಜಾರಕಿಹೊಳಿ ಅಲ್ಲೇ ನಿಂತ್ಕೊಂಡು ದಂಗಾಗೋದ್ರು. ಏನಾಗ್ತಿದೆ ಅಂತೇಳಿ ಸುತ್ತಲಿರೋರು ಪೊಲೀಸರಿಗೆ ಮಧ್ಯಪ್ರವೇಶ ಮಾಡೋದಕ್ಕಾಗುತ್ತೇನು? ಗಂಡ ಹೆಂಡ್ರ ಜಗಳದಲ್ಲಿ ನೀವ್ಯಾಕೆ ಬರ್ತೀರಾ ಅಂತ ಹೇಳ್ತಾರೆ. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಜಾರಕಿಹೊಳಿ ಮತಬೇಟೆಗೆ ಅಂತ ಹೇಳಿ ಬರ್ತಾರೆ. ನಿಮಗೆ ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ. ಕತ್ತಿ ಪರವಾಗಿರೋರು ಹೆಂಡ್ರು, ಸತೀಶ್ ಪರವಾಗಿರೋರು ಗಂಡ. ಇನ್ನೇನು ಅಭ್ಯರ್ಥಿ ತನ್ನ ಹತ್ರಕ್ಕೆ ಬರಬೇಕು, ಎರಡೂ ಕೈಯನ್ನ ಮುಕ್ಕೊಂಡು ಪಾಪ ಲುಂಗಿನ ಸರಿ ಮಾಡ್ಕೊಂಡು ಬರ್ತಿದ್ದ ಮಹಾನುಭಾವ. ಅದು ಈ ಹೆಂಡ್ರೆಲ್ಲಿದ್ರೋ ಏನೋ, ಸೀರೆನ ಹಂಗೆ ಟೈಟಾಗಿ ಕಟ್ಕೊಂಡು ಕಚ್ಚೆ ಕಟ್ಕೊತಾರಲ್ಲ ಹೊಡೆಯೋ ಮುಂಚೆ, ಹಂಗೆ ಬಂದಿದ್ದೆ ಎರಗಿದ್ದು. ಸತೀಶ್ ಜಾರಕಿಹೊಳಿ ಮೇಲಿರೋ ಕೋಪನ ಗಂಡನ ಜೊತೆ ತೀರಿಸ್ಕೊಂಡ್ರೋ ಗೊತ್ತಿಲ್ಲ. ಕೋಣದ ಕಾಳಗನ ಬಿಡಿಸೋನೇ ಜಾಣ ಅಂದಂಗೆ ಇವರಿಬ್ರು ಗಲಾಟೆ ನಿಲ್ಸೋದಕ್ಕಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಪೊಲೀಸ್ ಟ್ರೈನಿಂಗ್ ಪಡ್ಕೊಂಡಿರೋ ಪೊಲೀಸರಿಗೂ ಸಾಧ್ಯ ಆಗಲಿಲ್ಲ. ಹಿಡಿದಿರೋ ಹಿಡಿತ ಹಂಗಿತ್ತು. ಅದೆಷ್ಟು ವರ್ಷದ ಕೋಪೋ. ಈ ಚಾನ್ಸನ್ನು ಬಳಸ್ಕೊಂಡ್ರೋ ಏನೋ. ಬಟ್ ಈ ಹೈಡ್ರಾಮವನ್ನು ನಿಲ್ಲಿಸೋದಕ್ಕೆ ಬಹಳಷ್ಟು ಸರ್ಕಸ್ ಆಯಿತು. ಕಟ್ಟ ಕಡೆಯದಾಗಿ ಸತೀಶ್ ಜಾರಕಿಹೊಳಿ ನಾನಾ ತರಹದ ಭಾಷೆಯಲ್ಲೆಲ್ಲ ಸಮಜಾಯಿಷಿ ನೀಡಿದ್ರು ಕೂಡ ಆ ಕಾಳಗವನ್ನು ಬಿಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು
ಆ ದೃಶ್ಯದಲ್ಲಿ ನಿಮಗೆ ವ್ಯಕ್ತವಾಗುತ್ತೆ. ಇದು DCC ಎಲೆಕ್ಷನ್ ಸಂದರ್ಭ ನಡೆದಿರುವ ಏಕೈಕ ಗಂಡ ಹೆಂಡರ ಜಗಳ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.